ಶ್ರುತೆ ಸ್ಮೃತೆ ಶ್ರೀ 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 ಸಹ ಯಜಮಾನ ವಾಚ ಅಲ್ವಾ ಹಾಸ್ಯ 96 ಸಹ ಯಜಮಾನ ವಾಚ ಆ ಯಜಮಾನನು ಹೇಳಿದನು ಸತ್ಯಮೇವಂ ಕರೆಕ್ಟ್ ಚೀಮೆ ಬಿದ್ದಿದೆ ನಾನು ಕೂಡ ಕೇಳಿದ್ದೀನಿ ತಮ್ಮ ಬಗ್ಗೆ ನೀನ್ ತಿಳಿಬೇಕು ಅಂತಂದ ಅವನು ನಿಮ್ಮ ಶ್ರೋತಪಥಕ್ಕೆ ಬಂದಿರಬೇಕು ಅಂದಿದ್ದಕ್ಕೆ ಭಾಷೆಗೆ ಬಂದ ಕವಾಪಿ ಶ್ರೋತಪಥ ಆಗತ್ತೋ ಎಲಿ ಅಂತದ್ದಕ್ಕೆ ಸತ್ಯಮೇವ ಅದು ಕಿವಿ ಬಿದ್ದಿದೆಪ್ಪ ನನಗೆ ಗೊತ್ತು ನೀವು ಇದೀರ ಅದೇ ನಾನು ನೋಡಿಲ್ಲ ನೀವು ಎಲ್ಲಿದ್ದೀರಾ ಹೇಗಿದ್ದೀರ ಅಂತ ನಿಮ್ಮ ಹುಡುಕ ಕಳಿಸಿದ್ದೆ ಅಹಂ ಭಗವಂತಂ ಬಹುಗುಣಂ ಅಶ್ರೌಷಂ ತಮ್ಮನ್ನ ತಾವು ಬಹುಗುಣದಿಂದ ಕೂಡ್ಕೊಂಡವರು ಎಂಬುದಾಗಿ ತಮ್ಮ ಬಗ್ಗೆ ನಾನು ಬಹಳ ಕೇಳಿದ್ದೀನಿ ವಿಶ್ರೌಷಂ ಯಾವ ರೂಪ ಯಾವ ಲಿಂಗ ಯಾವ ವಚನ ಸುಶ್ರವಣ ಧಾತುವ ಲಂಗ ಲಂಗನ ವಿಶ್ರೌಷಮಗತ್ತ ಶ್ರೌಷಿ ಲುಂಗು ಲುಂಗು ಲಂಗ ಹೆಂಗಾಗತ್ತೆ ಅಶೃಣೋದ್ ಶೃಣೋತಿ ಅಶೃಣೋದ್ ಅಶೃಣವಂ ಆಗತ್ತೆ ಅಶ್ರೌಷಿ ಲುಂಗ ಎಷ್ಟದ 9 ಸತ್ಯದು ಶ್ರೌಷ ನಾನು ಕೇಳಿರುತ್ತೇನೆ ತಾವು ಬಹುಗುಣದಿಂದ ಕೂಡ್ಕೊಂಡವರು ಭಗವಂತರು ಮಹಾತ್ಮರು ಎಂಬುದಾಗಿ ತಮ್ಮ ಬಗ್ಗೆ ಬಹಳ ಕೇಳಿದ್ದೀನಿ ಸರ್ ಉಂಟು ಸರ್ವೈಶ್ಚ ರತ್ಯ ಕರ್ಮಭಿಃ ಆತ್ಮಜೈಃ ಪರ್ಯೇಷಿಷಂ ಪರ್ಯೇಷಣಂ ಕೃತವಾನಸ್ಮಿ ಎಲ್ಲಾ ಆಸ್ತಿಜ್ಯಕ್ಕೂ ತಮ್ಮನ್ನೇ ವಹಿಸಬೇಕು ಅಂದ್ಕೊಂಡಿದ್ದೆ ನಾನು ಇಡೀ ಸದಸ್ಯರಾಗಿ ಸರ್ವಾರ್ತಿಜ್ಯ ಸದಸ್ಯರೇ 16 ಜನಕ್ಕೂ ತಾವು ಪ್ರಧಾನವಾಗಿದ್ದುಕೊಂಡು ತಾವು ನಡೆಸ್ಕೊಳ್ಬೇಕು ಅಂತೇಳಿ ಪರ್ಯೇಷಣನ ಹುಡುಕ್ಸೋದು ತಮ್ಮನ್ನು ಹುಡುಕ್ಸಿದ್ದೆ ಕಳಿಸಿದ್ದೆ ಇಬ್ಬರನ್ನ ನೋಡ್ಕೊಂಡ್ಬರ್ರೋ ಈಗ ಇದಾದಂತ ವಿಶಿಷ್ಟಾಕ್ರಾಯಣ ಅಂತ ಅವ್ರು ಎಲ್ಲಿದ್ದಾರೆ ನೋಡ್ಕೊಂಡ್ಬರ್ರೋ ನಾವು ಯಜ್ಞ ಮಾಡ್ತಾ ಇದ್ದೀನಿ ಆ ಯಜ್ಞಕ್ಕೆ ಅವರನ್ನೇ ಸದಸ್ಯರನ್ನಾಗಿ ಮಾಡೋಣ ಅಂತ ಹೊಡ್ಕೊಂಬರ್ರೋ ಅಂತ ಹೇಳಿ ಕಳಿಸಿದ್ದೆ ಅವರು ಸಿಗುದೇ ಎಲ್ಲೂ ಇಲ್ಲ ಸ್ವಾಮಿ ನೋಡ್ಕೊಂಡು ಎಲ್ಲೂ ಸಿಗ್ಲಿಲ್ಲ ಅಂತ ಅಂದ್ರು ಆ ಕಾಲ ಎಂತ ಕೆಟ್ಟ ಕಾಲ ಮೊಬೈಲ್ ಇಲ್ಲ ಯಾವುದೇ GPS ಇಲ್ಲ ಏನು ಕನ್ವೀನಿಯಂಟ್ ಹೋಗಿ ಬರೋದಕ್ಕೆ ಇನೋವಾ ಇಟ್ಕೊಂಡಿದ್ದೆ ರೈಂಗ್ ಕರ್ಕೊಂಡ್ಬರ್ಬೋದು ಜಟ್ಕ ಗಾಡಿ ಹೋಗ್ಬೇಕು ಇಲ್ಲ ಲಟ್ಕಾಸಿ ಗಾಡಿಗಳು ಹಾಗಾಗಿ ಬಹಳಷ್ಟು ತಮ್ಮನ್ನು ಹುಡುಕಿಸಿದೆ ಪರ್ಯೇಷಣ ಹುಡುಕಿದ್ದು ಮಾಡಿದೆ ಅನ್ವಿಷ್ಯ ಭಗವತು ಅದಾಯ್ತಲ್ವಾ ಹುಡುಕಿಬಿಟ್ಟು ತಮ್ಮನ್ನು ಅವಿತ್ವಾದ ಅಲಾಭೇನ ಸಿಗದೇನೆ ಪಡೆಯದೇನೆ ನನ್ನ ಜ್ಞಾನ ಔಋಷಿ ಆಗರೂಪ ಜ್ಞಾನ ಔಋಷಿ ಧಾತು ಮರಣೆ ಋಣುತೆ ಕರ್ಮಣಿ ಹುಡ್ಕಲ್ಪಡ್ತು ಋಷಿ ಸವಾನಸ್ಮಿ ಮರಣೆ ಮಾಡಿರುತ್ತೇನೆ ಅಜ್ಜಾಪಿ ಭಗವಾಂಸ್ತೇವ ಮೇ ಮಮ ಸರ್ವೀ ಆತ್ಮಜ್ಞ ಕರ್ಮಾರ್ಥಮಸ್ತೋ ಈಗಲೂ ಕಾಲ ಮಿಂಚಿಲ್ಲ ಸಾರ್ ಈಗಲೂ ಇವತ್ತು ಕೂಡ ತಾವು ಎಲ್ಲಾ ಆರ್ತಿಜ್ಯದೊಡನೆ ಕರ್ಮಕ್ಕಾಗಿ ತಾವು ವಿರೋಣವಾಗಲಿ ಇವಾಗಲೂ ಏನು ಶುರು ಇದು ನೆನ್ನೆ ಮೊನ್ನೆ ಶುರು ಆಗಿರೋದು ಏನ್ ತೊಂದರೆ ಇಲ್ಲ ಇವತ್ತು ಕೂಡ ತಾವು ಬಂದು ಇದ್ದು ಎಲ್ಲಾ ಆರ್ತಿಜ್ಯಕ್ಕರು ಚಿಕ್ಕ ಮಾಡ್ಸಕ್ಕಾಗಿ ತಾವು ವಿರೋಣವಾಗಲಿ ರಾಜ ಎಷ್ಟು ಉದಾರಿ ಎಷ್ಟು ದೊಡ್ಡ ಮನುಷ್ಯ ಕರ್ಮ ಚೆನ್ನಾಗಾಗ್ಬೇಕು ಅಂತ ಆಸೆ ಅವನಿಗೆ
ಮಾಡೋ ಕರ್ಮ. ಇತ್ಯುಕ್ತಃ ತಥಾ ಇಚ್ಛಾಹ ಉಷಶ್ಚಿಃ. किन्तु अथ एवं तर्हि एतेव त्वया पूर्वं वृताः मया समतिसृष्टाः सम्यक् प्रसन्नेन अनुज्ञाताः सन्तस्तुवताम्. ಈ ರೀತಿ ಹೇಳಿಸಿಕೊಂಡಂತಹ ಉಷಶ್ಚಿ ಹೇಳ್ದ. ಆಗಲಿ, ಆದರೆ ಇವರ ಈ ನೀವು ಮುಂಚೆ ಏನು ವರ್ಣನೆ ಮಾಡಿದ ಮಧುಬರ್ಕ ಮಾಡಿ ಎಲ್ಲರನ್ನು ವರ್ಣನೆ ಮಾಡಿದಾರಪ್ಪ. ವರ್ಣನೆ ಮಾಡಿದಂತ ಇವರು ನಿನ್ನಿಂದ ನನ್ನಿಂದ ಅನುಜ್ಞೆ ತೆಗೆದುಕೊಂಡವರಾಗಿ ನಾನು ಅನುಜ್ಞೆ ಕೊಟ್ಟವನಾಗ್ತೀನಿ. ಅನುಜ್ಞೆ ಕೊಟ್ಟವನಾದ್ಮೇಲೆ ಇವರೇ ಮುಂದಕ್ಕೆ ಕಂಟಿನ್ಯೂ ಮಾಡಿ ಸ್ತೋತ್ರ ಮಾಡಿ ಹೋಗ್ಲಿ ರೇಜ್ ಮಾಡ್ಕೊಂಡ್ರಿ ಅಂತ ಇವರಿಗೆ ಇಸ್ಕೊಳ್ತಾ ಇದೀನಿ. ಇವರೇ ಸ್ತೋತ್ರ ಮಾಡಿ ನನ್ನಿಂದ ಅನುಜ್ಞೆ ತಿಂದು ನಾನು ಪ್ರಸನ್ನನಾಗಿ ಇವ್ರಿಗೆ ಅನುಮತಿ ಕೊಡ್ತೀನಿ ಇವರೇ ಮುಂದಕ್ಕೆ ಮುಂದುವರಿಸಲಿ ಮಾಡಿ ಅಂತ. ತ್ವಯಾತು ಏತತ್ ಕಾರ್ಯ. ಆಗ ನೀನ್ ಮಾತ್ರ ಇದನ್ನ ಮಾಡ್ಬೇಕು. ಏನನ್ನ ಯಾವತ್ತು ಏಭ್ಯೋ ಪ್ರಸ್ತೋತ್ರಾದಿಭ್ಯ ಸರ್ವೇಭ್ಯ ಧನಂ ದಜ್ಜಾಹ ಪ್ರಯಚ್ಛಸಿ ತಾವನ್ನಮ ದಜ್ಜಾಹ ಇತ್ಯುಕ್ತ ತಥೇತಿ ಹೋವಾಚ ತಥೇತಿ ಯಜಮಾನಃ ಉವಾಚ. ಆದ್ರೆ ಈ ಪ್ರಸ್ತೋತ್ರಾದಿಗಳಿಗೆ ಉದ್ಘಾತ ಅಧ್ವರ್ಯೋ ಅದನ್ನು ಸೇರಿಸ್ತಾ ಇದ್ದಾನೆ. ಈ ಒಂದೊಂದು ಪ್ರಧಾನ ಗಣ ಇದೆಯಲ್ಲ, ಈ ಗಣಕ್ಕೆ ಎಷ್ಟು ಕೊಡ್ತೀವಿ ಅಷ್ಟು ಕೊಡುವುದು ತಿಂತಾ ಇದ್ದಾನೆ. ಕಮ್ಮಿ ಕೇಳ್ದ. ಆಮ್ಯಾಗ ಅವನು ಎಲ್ಲರಿಗೂ ಎಷ್ಟು ಕೊಡ್ತೀವಿ ಅಷ್ಟು ಕೊಡುವುದು ಕೇಳ್ಬೇಕಾಗಿತ್ತು ಅಲ್ವಾ. ಈ 16 ಜನಕ್ಕೂ ಏನ್ ಕೊಡ್ಬೇಕು ಅಂತ ಇಸ್ಕೊಂಡಿದ್ಯೋ ಅಷ್ಟ ನನ್ ಮಡಿ ಬಿಡುವಂದಿದ್ರೆ ಮಡುಕ್ತಿದ್ದ ಅವನು. ಪ್ರಸ್ತೋತ್ರಗಳು ಮಾತಾಡಿದ ಪ್ರಸ್ತೋತ್ರ ಮುಂತಾದವರಿಗೆ ಇಲ್ಲಿ ಎಲ್ಲರಿಗೂ 4 ಜನಕ್ಕೆ ಏನ್ ಕೊಡ್ತೀಯೋ ಎಷ್ಟು ಕೊಡ್ತೀಯೋ ಅಷ್ಟ ನನಗೆ ಕೊಡ್ಬೇಕು. ಗೊತ್ತಾಯ್ತಾ? ಇದು ಕಂಡೀಷನ್, ಭಿಕ್ಷೆ ಅಲ್ಲ, ಡಿಮ್ಯಾಂಡಿಂಗು. ಕೊಡ್ಬೇಕು ನೀನು ಅಂತಂದ. ಆಗ್ಲಿ ಬಿಟ್ಟ ರಾಜ ಅವ್ರು ಏನ್ ಲೆಕ್ಕ ರಾಜನಿಗೆ. ಆಯ್ತು ಸ್ವಾಮಿ ಕೊಡ್ತೀನಿ ಅಂತಂದ. ಆಗ ಏನಾಯ್ತು, ಅಸಹೀದಂ ಪ್ರಸ್ತೋತೋಪಸಾದ ಪ್ರಸ್ತೋತೋ ದೇವತಾ ಪ್ರಸ್ತಾವನ್ಮಾಯತ್ವಾಂಚೇದ ವಿದ್ವಾನ್ ಪ್ರಸ್ತೋಷಸಿ ಮೂರ್ಧಾದೇ ವಿದಿಶಿತಿ ಮಾ ಭಗವಾನ್ ವೋಚತ. ಪ್ರಸ್ತೋತರ್ಯಾ ದೇವತಾ ಪ್ರಸ್ತಾವಮನ್ಮಾಯತ್ತಾ ತಾಂಚೇದ ವಿದ್ವಾನ್ ಪ್ರಸ್ತೋಷ್ಯಸಿ ಮೂರ್ಧಾತೆ ವಿಪತಿಷ್ಯತೀತಿ ಮಾ ಭಗವಾನ್ ಅವೋಚತ. ಘಟಮಾಸಾ ದೇವತೀತಿ. ಅಥ ಹ ಏನಂ ಪ್ರಸ್ತೋತ ಉಪಸಸಾದ ಪ್ರಸ್ತೋತಃ ಯಾ ದೇವತಾ ಪ್ರಸ್ತಾವಂ ಅನ್ವಾಯತ್ತ ತಾಂ ಚೇತ್ ಅವಿದ್ವಾನ್ ಪ್ರಸ್ತೋಷ್ಯಸಿ ಮೂರ್ಧಾ ತೇ ವಿಪತಿಷ್ಯತಿ ಇತಿ ಮಾ ಭಗವಾನ್ ಅವೋಚತ್. ಕತಮಾ ಸಾ ದೇವತಾ ಇತಿ. ಅಥಾನ ಅನಂತರ ಹಾನ ಹೀಗಾಯ್ತಲ್ಲವೇ ಅಂತ. ಏನಂದ್ರೆ ಈ ಉಷಸ್ತಿಯನ್ನು ಕುರಿತು ಪ್ರಸ್ತೋತರು ಅನ್ನುವಂತಹ ಒಬ್ಬ ಋತ್ವಿಜ ಹೆಸರು, ಪ್ರಸ್ತೋತ ಅಂತ ಹೆಸರು, ಋತ್ವಿಜನ ಹೆಸರು. ಉದ್ಘಾತ ಗ್ರಂಥವನ್ನು ಸಾಂವೇದಿಯವನು. ಆ ಉಪಸಸಾದನ್ನು ಬಳಿ ಸಾರಿದ, ಹತ್ತಿರಕ್ಕೆ ಹೋದ. ಅಂದ್ಬಿಟ್ಟು ಅವಾಗ ನೀವು ಹೀಗಂದ್ರಲ್ಲ ಸ್ವಾಮಿ, ಪ್ರಸ್ತೋತಃ ಇಲ್ಲಿ ಪ್ರಸ್ತೋತರುವೇ ಯಾವ ದೇವತೆಯು ಪ್ರಸ್ತಾವಂ ಅನ್ವಾಯತ್ತ, ನಾನು ಪ್ರಸ್ತಾವ ಮಾಡ್ತೀನಲ್ಲ, ಸ್ತೋತ್ರವನ್ನು ಶುರು ಮಾಡ್ತೀನಲ್ಲ, ಆ ಶುರು ಮಾಡಿದಂತಹ ಸ್ತೋತ್ರಕ್ಕೆ ಒಂದು ದೇವತೆ ಅನ್ವಾಯತ್ತ ಸೇರ್ಕೊಂಡಿದೆ, ಕೂಡ್ಕೊಂಡಿದೆ, ಹೊಂದ್ಕೊಂಡಿದೆ. ತಾಂಚೇತ್ ಅದನ್ನ, ಆ ದೇವತೆಯನ್ನ ಚೇತು ಒಂದು ವೇಳೆ ಅವಿದ್ವಾನ್ ತಿಳಿಯದೇ ಇದ್ದವನಾಗಿ ಪ್ರಸ್ತೋಷ್ಯಸಿ ಈ ಪ್ರಸ್ತಾವ ಕ್ರಮವನ್ನು ಮಾಡಿದ ಪಕ್ಷದಲ್ಲಿ, ಸ್ತೋತ್ರವನ್ನು ಗಾನವನ್ನು ಮಾಡಿದ ಪಕ್ಷದಲ್ಲಿ ತೇ ಮೂರ್ಧಾ ವಿಪತಿಷ್ಯತಿ, ನಿನ್ನ ತಬ್ಬಿದ್ದೋಗದೆ ಅಂತ. ಈ ರೀತಿ ಮಾ ಭಗವಾನ್ ಈ ರೀತಿಯಾಗಿ ತಾವು ನನ್ನನ್ನು ಕುರಿತು ಹೇಳಿದ್ರಲ್ಲ,
ಈಗ ಕೇಳ್ತಿದ್ದೀನಿ ಕಥಮಾಸ ದೇವತಾ, ಆ ದೇವತೆ ಯಾರು ಹೇಳಿ. ನಾನು ಹೇಳ್ದೆ ಮುಂದೆ ಮಾಡಲ್ಲ ಅಂದ. ತಲೆ ಬಿದ್ದು ಹೋಗ್ತೀನಿ ಅಂದ್ರೆ ನಾನು ಮಾಡಲ್ಲ ಅಂದವನು. ಅನುಮತಿ ಕೊಟ್ಟರು ನಾನು ಮಾಡಲ್ಲ. ಬಂದ್ಬಿಟ್ಟಿದ್ದೀರಾ, ಆ ವಾಗ್ದೋಷ ಇದೆ ನನ್ನ ಹತ್ರ. ಅದನ್ನ ನಾನು ಏನ್ ಮಾಡಿದ್ರು, ಈ ದೇವತೆ ಹೇಳಿದ್ರೆ ಮುಂದುವರಿಯಲ್ಲ ಅಂದ. ಪಟ್ಟ ಹಾಕ್ಬಿಟ್ಟವನು. ಪ್ರಾಣ ಇತಿ ಹೋವಾಚ ಸರ್ವಾಣಿ ಹವಾಯಿಮಾನಿ ಭೂತಾನಿ ಪ್ರಾಣಮೇವ ಅಭಿಸಂವಿಶಂತಿ ಪ್ರಾಣಮಭ್ಯುಜ್ಯಹತಿ ಸೈಷಾ ದೇವತಾ ಪ್ರಸ್ತಾವಮನ್ವಾಯತಾ ತಾಂಚೇತ ವಿದ್ವಾನ್ ಪ್ರಾಸ್ತೋಷ್ಯಃ ಮೂರ್ಧಾತೆ ವ್ಯಪತಿಷ್ಯತ್ ತಥೋಕ್ತಸ್ಯ ಮಯೇತಿ. ಸರ್ವಾಣಿ ಹವಾ ಇಮಾನಿ ಭೂತಾನಿ ಪ್ರಾಣಮೇವಾಭಿಸಂವಿಶಂತಿ ಪ್ರಾಣಮಭ್ಯುಜ್ಯಹತೆ ಸೈಷಾ ದೇವತಾ ಪ್ರಸ್ತಾವಮನ್ವಾಯತ್ತ ತಾಂಚೇದ ವಿದ್ವಾನ್ ಪ್ರಾಸ್ತೋಷ್ಯಃ ಮೂರ್ಧಾತೆ ವ್ಯಪದಿಶ್ಯತ್ ತಥೋಕ್ತಸ್ಯ ಮಯೇತಿ. ಪ್ರಾಣಃ ಇತಿ ಹ ಉವಾಚ ಸರ್ವಾಣಿ ಹ ವಾ ಇಮಾನಿ ಭೂತಾನಿ ಪ್ರಾಣಂ ಏವ ಅಭಿಸಂವಿಶಂತಿ ಪ್ರಾಣಂ ಅಭ್ಯುಜ್ಯಹತೆ ಸಾ ಏಷಾ ದೇವತಾ ಪ್ರಸ್ತಾವಂ ಅನ್ವಾಯತ್ತ ತಾಂ ಚೇತ್ ಅವಿದ್ವಾನ್ ಪ್ರಾಸ್ತೋಷ್ಯಃ ಮೂರ್ಧಾ ತೇ ವ್ಯಪತಿಷ್ಯತ್ ತಥಾ ಉಕ್ತಸ್ಯ ಮಯಾ ಇತಿ. ಪ್ರಾಣ ಕಣಪ್ಪ ಆ ದೇವತೆ ಅಂತ. ಪ್ರಾಣ ಪ್ರಾಣಸ್ಥಲ್ ಅತೇವ ಪ್ರಾಣ. ಪ್ರಾಣಸ್ಥಾನಕ ಮಾತಲ್ಲ, ಪ್ರಾಣಸ್ಥಾನ ಮಧ್ಯೆ ಯಾವುದ ಪ್ರಸರ್ಧನಾಧಿಕರಣ. ಅದು ಪ್ರಸರ್ಧ ಕೌಶಿಕಿ ವಾಕ್ಯ. ಇದು ಅತೇವ ಪ್ರಾಣ ಇದ್ರದ್ದೇ ವಾಕ್ಯ. ಪ್ರಾಣ ಅಂದ್ರೆ ಯಾರ? ಪರಮಾತ್ಮ. ಇದು ಬರ್ದಿಲ್ಲ, ಈ ಭಾಷೆಗಾರ ಗೊತ್ತಿಲ್ಲ, ಇದು ಭಾಷೆ ಓದಿಲ್ಲ ಇವರು. ಪ್ರಾಣನ ಪರಮಾತ್ಮ ಬರೀ ಪ್ರಾಣ ಅಷ್ಟೇ ಬರ್ಕೊಂಡು ಹೋಗ್ಬಿಟ್ರು. ಪ್ರಾಣನ ಇದನ್ನ ನೋಡಿದ್ರೆ ಮುಖ್ಯ ಪ್ರಾಣ ಅಂತ ಅನ್ಕೊಂಡ್ಬಿಡ್ಬೋದು ಯಾರಾದ್ರು. ಮುಖ್ಯ ಪ್ರಾಣ ಒಂದು ಇಲ್ಲಿ ಭಾಷ್ಯದಲ್ಲಿ ಸ್ಪಷ್ಟ ಇಲ್ಲ. ಪ್ರಾಣ ಇತಿ ಪ್ರಾಣವೇ ಎಂಬುದಾಗಿ ಹೇಳಿದ. ಪ್ರಾಣ ಶಬ್ದಕ್ಕೆ ಸೂಕ್ತ ಭಾಷೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಅತೈವ ಪ್ರಾಣ ಅಂತ ಹೇಳಿ. ಪ್ರಾಣ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಪ್ರಾಣಮೇ ಯಾಕೆ ಎಲ್ಲಾ ಈ ಭೂತಗಳೆಲ್ಲ ಪ್ರಾಣವನ್ನೇ ಒಂದಾಗುತ್ತೆ. ಎಲ್ಲಾ ಭೂತಗಳು ಪ್ರಾಣ ಒಂದಾಗ್ಬೇಕಾದ್ರೆ ಪರಮಾತ್ಮ ಇರ್ಬೇಕು. ಆಮೇಲೆ ಪ್ರಾಣ ಅಭ್ಯುಜ್ಯತೆ, ಪ್ರಾಣವನ್ನು ಎತ್ಕೊಂಡೇ ಮೇಲೆ ಕೇಳುತ್ತವೆ. ಹಾಗೆ ಪ್ರಾಣ ಅನ್ಮಾಯಿತ, ಪ್ರಾಣವನ್ನು ಅನುಸರಿಸಿಕೊಂಡೇ ಬದುಕೊಂಡಿವೆ. ಅವುಗಳನ್ನು ಏನಾದರೂ ಅವನನ್ನು ಅರಿದೆ ನೀನು ಪ್ರಾಸ್ತೋಷ್ಯ ತಿಳಿದೇ ಇದ್ದವನಾಗಿದ್ದು ಪ್ರಸ್ತಾವ ಮಾಡಿದ ಪಕ್ಷದಲ್ಲಿ ನಿನ್ನ ತಲೆ ಬಿದ್ದು ಹೋಗ್ತಿತ್ತಪ್ಪ ಅಂತ ನಾನು ಅವಾಗ ಹೇಳಿದ್ದು. ಸೋಕ್ತಸ್ಯ ಮಯ, ಹಾಗೆ ಹೇಳಿದ್ದಕ್ಕೆ ಆ ಅರ್ಥ. ಪ್ರಾಣನೆಂಬ ದೇವತೆ ಉಂಟು. ಇನ್ನು ಪ್ರಸ್ತಾವ ಭಕ್ತಿಯನ್ನು ಸೇರಿಕೊಂಡವನು ಪ್ರಾಣನೆಂದೇ ಪರಮಾತ್ಮ. ಅವನನ್ನು ಅರಿಯದೆ ನೀನೇನಾದ್ರು ಪ್ರಸ್ತಾವ ಕ್ರಿಯೆ ಮಾಡಿದ್ದ ಪಕ್ಷದಲ್ಲಿ ನಿಮ್ಮ ತಲೆ ಕಟ್ ತೊಂಡಾಗಿ ಬಿದ್ದೋಗ್ಬಿಡ್ತಿತ್ತು, ಕಟ್ಟಾಗ್ಬಿಡ್ತಿತ್ತು. ನಾನು ತಿಳ್ಕೊಂಡು ಒಳ್ಳೇದಾಯ್ತು, ಅದೇ ಮಾಡಿ. ಅತಃ ಏನಂ ಔಷಸ್ತ್ಯಂ ವಚಃ ಶ್ರುತ್ವಾ ಪ್ರಸ್ತೋತಾ ಉಪಸಂಹಾರ. ಅವ್ರಿಗೇನು ಅನ್ನಿಸ್ಲಿಲ್ಲ, ನಮ್ಮೆಲ್ಲ ದುಡ್ಡು ಒಬ್ಬರಿಗೆ ಹೊಡ್ಕೊಳ್ತಾ ಇದ್ದಾರೆ, ಬೇಜಾರಾಗಲಿಲ್ಲ. ಸುಮ್ಮನೆ ನಮ್ದು ಏನ್ ಬರುತ್ತೆ ಕೊಟ್ಟರೆ ಸಾಕು ಅಂತ. ಇವ್ರಿಗೆ ಯಾರಿಗೂ ಜಲಸಿ ಬರಲಿಲ್ಲ, ಅಸೂಯೆ ಬರಲಿಲ್ಲ. ಆಮೇಲೆ ಏನಾದ್ಮೇಲೆ ಆಯ್ತು ಮಾಡ್ಬೇಕು ಅನ್ನೋದ್ಮೇಲೆ ಉಷಶ್ಚಲ ಮಾತನ್ನ ಕೇಳಿಕೊಂಡವನಾಗಿ ಪ್ರಸ್ತೋತು ಎಂಬುದೇ ಋತುಜನು ಬಳಿಸಾರದನು. ಉಷಸ್ತಿ ಹತ್ರ ಬಂದ. ಉಷಸ್ತಿ ವಿಲೀನ ಉಪಜಗಾಮ. ಬೇರೆ ಬೇರೆ ಭಾಷೆಗಾರರು ಸ್ವಾಮಿ ಅಂದ್ಕೊಂಡು ವಿಲೀನಿಂದ ಉಷಸ್ತಿ ಹತ್ತಿರಕ್ಕೆ ಪ್ರಸ್ತೋತ ಎಂಬ ಋತುಜನು ಬಳಿಸಾರಿದನು, ಹತ್ತಿರಕ್ಕೆ ಬಂದನು, ಸಮೀಪಕ್ಕೆ ಆಗಮಿಸಿದನು. ಯಾ ದೇವತಾ ಇತ್ಯಾದಿ ಮಾ ಭಗವಾನ್ ಅವೋಚತ್ ಪೂರ್ವಂ. ಪ್ರಸ್ತೋತಃ ಎಲ್ಲಿ ಪ್ರಸ್ತೋತ್ರವೇ ಎಂಬುದಾಗಿ ಯಾ ದೇವತೆಯು ಈ ರೀತಿಯಾಗಿ ಮಾಂ ನನ್ನನ್ನು ಕುರಿತು ಭಗವಂತರಾದ ತಾವು ಒಂದು ಹೇಳಿದಲ್ಲ, ಮುಂಚೆ ಹೇಳಿದಲ್ಲ ಸ್ವಾಮಿ, ನನಗೆ ಅದು ಮುಳ್ಳಿನಂತೆ ಚುಚ್ಚಿದೆ ಗೊತ್ತಾ, ಹೃದಯದಿಂದ ಕೂತಿದೆ, ತಿಳ್ಕೋಬೇಕು ಅಂತ ಈಗ ತಾವು ಹೇಳ್ಬೇಕು.
ಕಥಮಾಸಾ ದೇವತಾ ಯಾ ಪ್ರಸ್ತಾವ ಭಕ್ತಿ ಮನ್ವಾಯತ್ತಾ ಇತಿ. ಕಥಮಾಸ ದೇವತೆಗಳು ಅನೇಕರು ಇರುವಾಗ ಅನೇಕರು ಯಾವ ದೇವತೆಯು ಅದಾಗಿರುತ್ತದೆ. ಯಾವ ದೇವತೆಯು ಪ್ರಸ್ತಾವ ಭಕ್ತಿಯನ್ನ ತುಂಬಾ ಹಾಕೊಂಡಿದೆಯ ಭಕ್ತಿ ಪ್ರಸ್ತಾವದ ಭಕ್ತಿ ಪ್ರಸ್ತಾವ ಮಾಡುವಾಗ ಆ ಭಕ್ತಿಗಳು ಸ್ತೋಭಾಕ್ಷರಗಳು ಇದು ಅವುಗಳನ್ನ ಸೇರಿಕೊಂಡಿರುವಂತಹ ದೇವತೆ ಯಾವ ಜಿಪೃಷ್ಟ ಪ್ರಾಣಿತ್ಯ ಉವಾಚ ಯುಕ್ತಂ ಪ್ರಸ್ತಾವಸ್ಯ ಪ್ರಾಣೋ ದೇವತಾ ಇತಿ. ಈ ರೀತಿ ಕೇಳಿಸಿಕೊಂಡಂತಹ ಉಶಸ್ತಿ ಹೇಳ್ತಾ ಇದ್ದಾರೆ ಪ್ರಾಣನೇ ಆ ದೇವತೆ. ಆ ಪ್ರಸ್ತಾವ ಭಕ್ತಿಯನ್ನ ಅನುಸರಿಸಿಕೊಂಡು ಬಂದ ದೇವತೆ ಯಾವುದು? ಪ್ರಾಣಿನೇ ಆ ದೇವತೆಯಾಗಿರುತ್ತದೆ ಎಂಬುದಾಗಿ ಉತ್ಸಾಹ ಕೊಟ್ಟ. ಇದು ಯುಕ್ತವೂ ಆಗಿದೆ. ಯುಕ್ತ ನಾಮ ನ್ಯಾಯವೂ ಆಗಿದೆ. ಪ್ರಸ್ತಾವಕ್ಕೆ ಪ್ರಾಣ ದೇವತೆಯನ್ನು ನ್ಯಾಯವಾಗಿದೆ. ಹೆಂಗೆ? ಕಥಂ ಹೆಂಗೆ ಯುಕ್ತ? ಸರ್ವಾಣಿ ಸ್ಥಾವರ ಜಂಗಮಾನಿ ಭೂತಾನಿ ಪ್ರಾಣಮೇವ ಅಭಿಸಂಬಿಸಂತಿ ಪ್ರಳಯ ಕಾಲೇ. ಪ್ರಳಯ ಕಾಲದಲ್ಲಿ ಎಲ್ಲಾ ಸ್ಥಾವರ ಜಂಗಮಾತ್ಮಕವಾದ ಎಲ್ಲಾ ಭೂತಗಳು ಪ್ರಾಣನಲ್ಲೇ ಒಂದಾಗುತ್ತಾರೆ. ಈ ಗಡಿಗೆ ಕುಡಿಕೆ ಮಡಿಕೆ ಎಲ್ಲ ಮಣ್ಣಲ್ಲಿ ಒಂದಾಗತ್ತೋ, ಆಮೇಲೆ ನೆಕ್ಲೇಸು ಸರ ಬಳೆ ಎಲ್ಲ ಚಿನ್ನದ ಗಟ್ಟಿಲಿ ಒಂದಾಗತ್ತೋ, ಅದೇ ರೀತಿ ಒಂದಾಗುತ್ತವೆ. ಎಲ್ಲಾ ಭೂತಗಳು ಪ್ರಾಣನನ್ನು ಸೇರಿಕೊಳ್ಳುತ್ತವೆ. ಪ್ರಾಣ ಅಭಿಲಕ್ಷಯಿತ್ವ ಪ್ರಾಣಾತ್ಮನೈವ ಉಜ್ಜಿಹತೆ ಪ್ರಾಣಾದೇವ ಉದ್ಗಚ್ಚಂತಿ ಇತ್ಯರ್ಥಃ. ಉತ್ಪತ್ತಿ ಕಾಲ ಹಾಗೆ ಉತ್ಪತ್ತಿ ಕಾಲದಲ್ಲಿ ಪ್ರಾಣನನ್ನೇ ಲಕ್ಷಿಸಿಕೊಂಡು ಪ್ರಾಣನನ್ನೇ ಗುರಿ ಮಾಡಿಕೊಂಡು ಪ್ರಾಣಾತ್ಮ ರೂಪದಿಂದ ಎದ್ದು ತೋರುತ್ತವೆ, ಎದ್ದು ಬರುತ್ತವೆ, ಎದ್ದು ನಿಲ್ಲುತ್ತವೆ, ಎದ್ದುಕೊಂಡು ಬರುತ್ತವೆ. ಈ ಭಾಷಿಕರು ಹೀಗೆ ಬರೆದಿದ್ದಾರೆ ಅಂತ ಅಲ್ಲಿ ಯಾಕೆ ಪರಾಮರ್ಶೆ ಮಾಡಿಲ್ವ? ಇವರಾದರೂ ಅಲ್ಲಿ ತೀರ್ಮಾನ ಮಾಡಿದ್ರೆ ಅಂತ ಅದು ಹೇಳಿಲ್ಲ. ಅಥವಾ ಇಲ್ಲಾದ್ರೂ ಪ್ರಾಣದ ಪರಮಾತ್ಮ ಅಂತ ಹೇಳಿಲ್ಲ. ಯಾಕೆ ಹಿಂಗ್ ಮಾಡ್ತಾರಪ್ಪ ಅಲ್ವಾ? ಯಾಕೆ ಡೌಟು? ಏನ್ ಹೇಳು? ಏನ್ ಡೌಟ್ ಹೇಳು? ಯಾವುದಕ್ಕೆ ಯಾವುದಕ್ಕೆ? ಗೀತಾ ಭಾಷ್ಯವ? ಗೀತಾ ಭಾಷ್ಯಕ್ಕೆ ಒಂದಕ್ಕೆ ಹೌದಾ ಅಲ್ವಾ ಅಂತ ಅಲ್ವಾ ಅನ್ಸಲ್ವಾ? ಡೌಟ್ ಆಗಲ್ವಾ? ಶ್ರೀಶಾ ದೇವತಾ ಪ್ರಸ್ತಾವ ಮನ್ವಾಯತ್ತಾ. ಈ ಕಾರಣದಿಂದ ಈ ದೇವತೆಯೇ ಪ್ರಾಣ ದೇವತೆಯೇ ಪ್ರಸ್ತಾವ ಭಕ್ತಿಯನ್ನ ಸೇರಿಸ್ಕೊಂಡಿದೆ, ಕೂಡ್ಕೊಂಡಿದೆ, ಹೊಂದ್ಕೊಂಡಿದೆ, ಒಂದ್ ಮಾಡ್ಕೊಂಡಿದೆ. ಆ ಪ್ರಸ್ತಾವ ಭಕ್ತಿ ಸೇರಿದೆ. ದೊಡ್ಡ ಚರ್ಚೆ ಮಾಡಿದ್ದಾರೆ ಸೂತ್ರಭಾಷೆಯಲ್ಲಿ. ಪ್ರಾಣ ಅಂದ್ರೆ ಯಾರಾಗ್ಬೇಕು ಏನು ಅಂತ ಹೇಳಿ ಚರ್ಚೆ ಮಾಡಿ ಪುಟಗಟ್ಲೆ 2 ಪುಟ. ತಾಂಚೇದ ವಿದ್ವಾನ್ ತ್ವಂ ಪ್ರಾಸ್ತೋಷ್ಯ ಪ್ರಸ್ತಾವ ಭಕ್ತಿ ಕೃತವಾನಸಿ ಇದಿ. ಯಾಕ ಬುದ್ಧ ಶಿರಸ್ಥೆ ವ್ಯಪತಿಷ್ಯತೆ ವಿಪಚಿತಂ ಅಭವಿಷ್ಯತ್. ಆ ದೇವತೆಯಿಂದ ಏನಾದ್ರೂ ಒಂದು ಪಕ್ಷ ಒಂದು ವೇಳೆ ನೀನರಿದೆ ಇದ್ದ ಪಕ್ಷದಲ್ಲೇ ಅರಿಲ್ಲ ಅಂತ ಆದ್ರೆ ಏನಾಗುತ್ತೆ ಗೊತ್ತಾ? ನಿನ್ನ ತಲೆ ಬಿದ್ದು ಹೋಗ್ಬಿಡ್ತಿತ್ತೋ. ಮೂರ್ಧಾದೇಶದ ವ್ಯಪತಿಷ್ಯತ್ ವಿಪಚಿತಂ ಭವೆ. ತಕ್ಕ ಕಟ್ಟ ಬಿದ್ದ್ಬಿಡ್ತಿತ್ತು ನಿನ್ ತಲೆ. ನನ್ನ ಮುಂದೆ ಉಪಾಸಕನಾಗಿರೋ ನನ್ನ ಮುಂದೆ ನೀನು ಅತಿಕ್ರಮಣ ಮಾಡಿ ಅಗಯ ನೀನ್ ಯಾರಯ್ಯ ನಾನು ಹೇಳ್ತೀನಿ ನಾನು ಹೇಳಿದ್ದೆ ಇನ್ನು ಗಾನ ಮುಗಿದ ಶಕ್ತಿ ಇರೋದು. ಅಗ್ವಜ್ರ, ಈಗ ವಾಗ್ವಜ್ರ ಅಂತ ಹೇಳ್ತಾರೆ. ನಿನ್ ತಲೆ ಬಿದ್ದೋಗ್ಬಿಡ್ತಿತ್ತು. ಅಥಸ್ತುಯ ಸಾಧು ಕೃತಂ ಮಯಾ ನಿಷಿದ್ಧ ಕರ್ಮಣಃ ಯದು ಉಪರಮಂ ಅಕಾರ್ಷೀಹಿ ಇತ್ಯಭಿಪ್ರಾಯಃ. ಆದ್ರೆ ನೀನು ಸರಿಯಾಗಿ ಮಾಡಿದೆ, ನೀನ್ ಕರೆಕ್ಟ್ ಆಗಿ ಮಾಡಿದೆ. ನಾನು ಹೇಳಿದ ಕೂಡಲೇ ನೀನು ಸುಮ್ಮನೆ ಆಗಿಲ್ಲ, ಕೂತ್ಕೊಂಡ್ಬಿಟ್ಟಿಲ್ಲ. ಇದು ಕರೆಕ್ಟ್ ವೇ, ಸರಿಯಾಗಿ ಮಾಡಿದೆ. ಉದ್ದಡದಿಂದ ದಂಬ ಮಾಡಿಕೊಂಡು ಅಹಂಕಾರದಿಂದ ಹೇಳಿದ್ದ ವಾಕ್ಯದಲ್ಲಿ ಕಟ್ ಕಟ್ ವಜ್ರೋಜಮಾನ ವಿನಶ್ಚಿ ವಾಕ್ಯ ವಜ್ರ ಬಿಡ್ತದೆ. ನೀನು ಸರಿಯಾಗಿ ಮಾಡಿದೆ, ನೀನು ಕರೆಕ್ಟ್ ಆಗಿ ಮಾಡಿದೆ ಕಣಯ್ಯ. ನಾನು ನಿಷೇಧ ಮಾಡಿದ ಕೂಡಲೇ ಕರ್ಮದಿಂದ ಉಪರಮ ಆದಿಯಲ್ಲ ಸುಮ್ಮನಾದಿಯಲ್ಲ ಸರಿಯಾಗಿ ಕರೆಕ್ಟ್ ಮಾಡಿದೀಯ. ತಿಳ್ಕೋ ಪ್ರಾಣನೇ ಆ ದೇವತೆ ಇಂದ.
अथ येन मुद्गातोपससाद उद्गातर्या देवता उद्गीतमन्वायत्ता ताञ्चेत विद्वाद्गाहि मूर्धाते विपदिश्यति मा भगवान् वोच कथमासा देवतेति आदित्येति होवाच सर्वाणि हवा इमानि भूतानि आदित्यमुच्चैः सन्तं गायन्ते सैषा देवता उद्गीतमन्वायत्ता ताञ्चेद विद्वानुदगास्यः मूर्धाते व्यपतिष्यति तथोक्तस्य मयेति तथोक्तस्य मयेति अथ हैनमुद्गातोपससाद उद्गातर्या देवता उद्गीतमन्वायत्ता ताञ्चेद विद्वानुद्गास्यसि मूर्धाते विपतिष्यतीति मा भगवान् अवोचत् कथमासा देवतेति आदित्यैति होवाच सर्वाणि हवा इमानि भूतानि आदित्यमुच्चैः सन्तं गायन्ति सैषा देवता ताञ्चेद विद्वान् उदगास्यः उदगास्यः ताञ्चेद विद्वान् उदगास्यः ऊर्ध्वादे व्यपतिष्यत् तथोक्तस्य मयेति अथ ह एनम् उद्गाता उपससाद उद्गातः या देवता उद्गीतम् अन्वायत्ता तां चेत् अविद्वान् उद्गास्यसि मूर्धा ते विपतिष्यति इति मा भगवान् अवोचत् कथमा सा देवता इति आदित्यः इति स उवाच सर्वाणि ह वा इमानि भूतानि आदित्यम् उच्चैः सन्तं गायन्ति सा एषा देवता उद्गीतम् अन्वायत्ता तां चेत् अविद्वान् उदगास्यः मूर्धा ते व्यपतिष्यत् तथा उक्तस्य मया इति ಆಮೇಲೆ ಅಥನ ಅನಂತರ ಯಾಕ ಉಷಸ್ತಿನ ಕುರಿತು ಉದ್ಗಾಸರು ಬಳಿ ಸಾರಿದನು ಅವನ ಹತ್ರಕ್ಕೆ ಬಂದ ಅವನು ಹೇಳ ಉದ್ಗಾಸಕ್ಕೆ ಯಾವ ದೇವ ಹೇಳಿ ಉದ್ಗಾಸಕ್ಕೆ ಯಾವ ದೇವತೆಯು ಉದ್ಗೀತವನ್ನು ಸೇರಿಕೊಂಡಿದೆಯೋ ಅದನ್ನು ಅರಿದೇ ಇದ್ದ ಪಕ್ಷದಲ್ಲಿ ಅದನ್ನು ಅರಿದೇ ಉದ್ಗಾನ ಮಾಡಿದ ಪಕ್ಷದಲ್ಲಿ ನೀನು ತಲೆ ಹೋಗುತ್ತದೆ ಎಂಬುದಾಗಿ ಮಾ ಭಗವಾನ್ ಔಷಧ ನನ್ನನ್ನು ಕುರಿತು ಪೂಜ್ಯರಾದ ತಾವು ಹೇಳಿರುತ್ತೀರಾ ಈಗ ಹೇಳಿ ಕಥಮಾಸ ದೇವತಾ ಆ ದೇವತೆ ಯಾವುದು ಹೇಳಿ ಆದಿತ್ಯ ಕಣಪ್ಪ ದೇವತೆ ಆದಿತ್ಯ ಪರಮಾತ್ಮ ಅಲ್ವಾ ಸರ್ವಾಣಿ ಸಮಾಯಮಾನಿ ಭೂತ ಎಲ್ಲಾ ಭೂತಗಳು ಕೂಡ ಉಚ್ಚೈಸ್ತಂತವಾಗಿ ಮೇಲಿರ್ತಕ್ಕಂಥ ಆದಿತ್ಯ ಗಾನ ಮಾಡ್ತಾ ಇದ್ದಾರೆ ಸೂರ್ಯನನ್ನೇ ಹೇಳ್ತಾ ಇದ್ದಾರೆ ಗುರುದೇವತೆ ಶ್ರೀಶಾ ದೇವತೆ ಆ ಆದಿತ್ಯ ದೇವತೆಯು ಉದ್ಗೀತವನ್ನ ಸೇರ್ಕೊಂಡಿದೆ ಅನ್ನೋ ಅರ್ಥ ಆ ದೇವತೆಯನ್ನು ಅರಿದೆ ನೀನು ಉದ್ಗಾನ ಮಾಡಿದ ಪಕ್ಷದಲ್ಲಿ ನಿನ್ನ ತಲೆ ಬಿದ್ದು ಹೋಗ್ಬಿಡ್ತಿತ್ತು ಕರೆಕ್ಟ್ ಆಗಿ ಮಾಡಿದೆ ಸರಿಯಾಗಿ ಮಾಡಿದೆ ಬರುತ್ತೆ ಯಥಾ ಉದ್ಗಾತ ಪಪ್ರಚ್ಛ ಕಸಮಾಸ ಉದ್ಗೀತ ಭಕ್ತಿ ಮನುಗತ ಅನ್ವಾಯತ್ತಾ ದೇವತಾ ಅದೇ ರೀತಿಯಿಂದ ಪ್ರಸ್ತೋತ್ರವಂತೆಯೇ ಉದ್ಗಾಸವೂ ಕೂಡ ಪಪ್ರಚ್ಛ ನಿಟ್ಟು ಧಾತು ಚಿಂಗ ಪ್ರಚ್ಛ ನಿಂಶಯ ಪ್ರಚ್ಛಿಂಗಿ ಪ್ರಚ್ಛಿಂಗಿಲ್ಲ ಪ್ರಚ್ಛ ಚಿಂಗ್ ಅಂತಿದ್ರೆ ನೀವು ಚಿಂಗಿ ಚಿಂಗಕ ದೃಶ್ಯತಿ ಶಕ್ತಿ ಶಬ್ದ ಸದಾಂ ಮನ ಯಶ ಪಶ್ಯ ಹುಚ್ಚ ಪಶ್ಯ ಅದಕ್ಕೆ ಬಾಬಾಘರ ಬರಲಾಯ್ತು ಅಪ್ರಚ್ಛ ಎಷ್ಟು ಮಧ್ಯಮ ಹೇಗೆ ಅಪ್ರಚ್ಛ ಅಪ್ರಚ್ಛದೋ ಅಪ್ರಚ್ಛೋ
ಅಪ್ರಷ್ಠ ಅಪ್ರಚ್ಛದು ಅಪ್ರಚ್ಛ ಅಪ್ರಚ್ಛ ಅಪ್ರಚ್ಛಿವ ಅಪ್ರಷ್ಠ ಬರ್ಕೋ ಕಷ್ಟ ಭಾಷೆ ಓದ್ತಾ ಇದೀವ ತಲೆ ಬಿದ್ದೋಗ್ತಿತ್ತು ಅಂತ ಹೇಳಿ ನಾನು ಹಾಗೆ ಹೇಳಿದ್ದಕ್ಕೆ ಅರ್ಥ ತಥಾ ಉದ್ಗಾತ ಅಪ್ರಚ್ಛ ಕಥಮಾಸ ಉದ್ಗೀತ ಭಕ್ತಿ ಅನುಗತ ಅನ್ಮಾಯತ ದೇವತಾ ಆಯ್ತಲ್ಲ इति पृष्टः आदित्य इति होवाच सर्वाणि हवायमानि भूतानि आदित्यं उच्चैः ऊर्ध्वं सन्तं गायन्ति शब्दयन्ति ಈ ರೀತಿ ಕೇಳಿಸಿಕೊಂಡಂತಹ ವಿಶೇಷ ಹೇಳ್ತಾನೆ ಆದಿತ್ಯನ ಕಣಪ್ಪ ಆ ದೇವತೆ ಉದ್ಗಾತರಿಗೆ ದೇವತೆ ಆದಿತ್ಯನೇ ಎಂಬುದಾಗಿ ಹೇಳ್ದ ಎಲ್ಲಾ ಭೂತಗಳು ಉಚ್ಚೈಹಿ ಅವ್ಯಯ ಮೇಲಿರ್ತಕ್ಕಂತಹ ಆದಿತ್ಯ ನೋಡ್ಕೊಂಡು ಗಾನ ಮಾಡ್ದ ಅಪ್ಪ ಆದಿತ್ಯ ಸ್ವಾಮಿ ದೇವನೇ ಲೋಕಪಾಲನತೆ ನಮೋಸ್ತು ನಮೋಸ್ತುತೇ ಸ್ವಾಮಿ ದೇವನೇ ಲೋಕಪಾಲನತೆ ನಮೋಸ್ತುತ ನೇಮದಿಂದಲಿ ಪಾಲಿಸೈ ನಮೋಸ್ತು ನಮೋಸ್ತುತೆ ಪಾಲಿಸೈ ನಮ ಪ್ರೇಮದಿಂದಲೇ ನಮ್ಮನ್ನು ಕಾಪಾಡು ನೀನು ನಾವು ಹೇಳ್ತಿದ್ವಿ ಸ್ಕೂಲ್ ಪಾಠ ಆಯ್ತು ನಿಮ್ಗೆ ಆಯ್ತು ಆದಿತ್ಯನನ್ನ ಗಾನಂದ ಶಬ್ದ ಮಾಡುತ್ತಾರೆ ಸ್ತುವಂತಿ ಅಂತ ಅಭಿಪ್ರಾಯ ಸ್ತೋತ್ರ ಮಾಡ್ತಾರೆ ಅಂತ ಅಭಿಪ್ರಾಯ ಓ ಇಲ್ಲ ಉಚ್ಚ ಶಬ್ದ ಸಾಮಾನ್ಯ ಪ್ರಶಬ್ದ ಸಾಮಾನ್ಯ ಇವ ಪ್ರಾಣ ಪ್ರಸ್ತೋತದಲ್ಲಿ ಪ್ರಾಯ ಇದೆ ಪ್ರಾಣದಲ್ಲೂ ಪ್ರಾಯ ಇದೆ ಅದನ್ನ ಅದಕ್ಕೆ ಪ್ರಾಣ ಅಂದ್ರು ಇಲ್ಲಿ ಏನ್ ಸಾಮಾನ್ಯ ಮೇಲಿದ್ದಾನೆ ಉದ್ಗಾತ ಉಚ್ಛಬ್ದ ಉತ್ತಲ್ಲಿ ಉದ್ಗಾತ ಉತ್ತಿದೆ ಉದ್ಗಾತ ಉಚ್ಛಬ್ದ ಸಾಮಾನ್ಯ ಇದೆ ಉಚ್ಚೈಹಿ ಮೇಲಿದ್ದವನಿಗೂ ಉತ್ತಿದೆ ಉದ್ಗಾತದಲ್ಲೂ ಉತ್ತಿದೆ ಉಚ್ಛಬ್ದ ಸಾಮಾನ್ಯದಿಂದ ಇಬ್ಬರು ಒಂದೇ ಏನಪ್ಪ ಈ ಭಾಷಿಕ ಆದಿತ್ಯ ಉದ್ಗಾತ ಆದಿತ್ಯನ ದೇವತೆ ಅತಃ ಸೈಷಾ ದೇವತಾ ಇತ್ಯಾದಿ ಪೂರ್ವಕ ಅದನ್ನೇ ಆ ದೇವತೆಯೇ ಉದ್ಗಾಸವನ್ನ ಅಂದ್ರೆ ಉದ್ಗಾನವನ್ನ ಸೇರ್ಕೊಂಡಿದೆ ಉದ್ಗಾಸ ಮಾಡುವ ಉದ್ಗಾನಕ್ಕೆ ಮಾಡೋ ಹೇಳಿಮ್ಮ ಇದು ಗುರುಗಳೇ ಇವಾಗ ಉದ್ಗೀತ ಅಂದ್ರೆ ಅದನ್ನ ಆದಿತ್ಯನ ಹೆಂಗೆ ಹೇಳ್ಬೇಕು ಅಂತ ಉದ್ಗೀತ ಗಾನ ಮಾಡುವ ಮಂತ್ರಕ್ಕೆ ಗಾನ ಸಾಮಗಾನ ಮಾಡ್ತಾರಲ್ಲ ಸಾಮಗಾನ ಮಾಡುದು ಸೋಮವಾಗದಲ್ಲಿ ಅದೇ ಉದ್ಗೀತ ಅದ ಗೊತ್ತಾಯ್ತು ಆದ್ರೆ ಇವಾಗ ಆದಿತ್ಯಂಗೆ ನೀವು ಮೇಲ್ ನೋಡಿ ಅಂತ ಇಲ್ಲಿ ಮೇಲ್ ನೋಡಿ ಹೇಳ್ಬೇಕಾ ಇಲ್ಲ ಇಲ್ಲ ಮನಸ್ಸಿನಲ್ಲಿ ಆದಿತ್ಯನೇ ಈ ದೇವತೆಯಾಗಿದ್ದಾನೆ ಭಾವನೆ ಮಾಡಿದ್ರೆ ಆಯ್ತು ಆದಿತ್ಯನೇ ನೋಡ್ಬೇಕಾಗಿಲ್ಲ ಈ ಮಂತ್ರಕ್ಕೆ ಆದಿತ್ಯನೇ ದೇವತೆಯಾಗಿದ್ದಾನೆ ಆದಿತ್ಯನನ್ನು ಕೂತು ಹೇಳ್ತಾ ಇದೆ ಮಂತ್ರ ಆದಿತ್ಯನೇ ಇದಕ್ಕೆ ಪ್ರಧಾನ ದೇವತೆಯನ್ನು ಭಾವನೆ ಮಾಡ್ಕೊಂಡು ಹೇಳಿದ್ರೆ ಆಯ್ತು ಅದಕ್ಕೆ ಯಾವ ಮಂತ್ರ ಯಾವ್ದು ಮಂತ್ರ ಯಾವ್ದು ಹೇಳ್ಬೇಕು ಇದನ್ನೇನಾ ಸುಮ್ನೆ ಭಾವನೆ ಅಭಿತ್ವಾಶೂರನು ಅನ್ನುವ ಮಂತ್ರ ಇದೆ ಆಭಿತ್ವಾಶೂರ ಬೇರೆ ಬೇರೆ ಸಾಮವೇದದಲ್ಲಿ ಮಂತ್ರ ಇದೆ ಅದನ್ನ ಗಾನ ಮಾಡ್ತಾರೆ ಸಾಮವೇದ ಕೇಳಿರ್ಬಹುದು ಸಾಮವೇದ ಗಾನ ಮಾಡ್ತಾರಲ್ಲ ಆ ಸಾಮವೇದ ಗಾನದಲ್ಲಿ ಅಲ್ಲಿ ಸೋಮಯಾಗಕ್ಕೆ ಸೇರಿಸ್ಕೊಂಡು ಉದ್ಗೀತ ಅಂತ ಮಾಡಿದಾಗ ಉದ್ಗಾತ ಮಾಡಿದಾಗ ಅದಕ್ಕೆ ಉದ್ಗೀತ ಹೆಸರು ಬರುತ್ತೆ ಅದಕ್ಕೆ ಆದಿತ್ಯ ದೇವತೆಯನ್ನು ನೀವು ಜ್ಞಾಪಕ ಮಾಡ್ಕೊಂಡು ಸಾಮವೇದ ಗಾನಕ್ಕೆ ಗಾನ ಪರ್ಟಿಕ್ಯುಲರ್ ಒಂದು ಗಾನ ಆ ಗಾನಕ್ಕೆ ಆದಿತ್ಯನೇ ದೇವತೆಯನ್ನು ಭಾವನೆ ಮಾಡ್ತೀವಿ ಹೇಗೆ ಗಾಯತ್ರಿ ಜಪ ಮಾಡುವಾಗ ಗಾಯತ್ರಿ ಮಂತ್ರಕ್ಕೆ ಸವಿತ್ರ ದೇವತೆಯನ್ನು ಭಾವನೆ ಮಾಡ್ತೀವೋ ನಾವು ರಾತ್ರಿ ಬೆಳಗಿನ ಜಾವ 5 ಗಂಟೆ ಮಾಡಿದ್ರು ಸೂರ್ಯ ಇದೆಯಾದ್ರು ಭಾವನೆ ಮಾಡ್ತೀವಿ ಸಂಜೆ 7 ಗಂಟೆಗೆ ಸೂರ್ಯ ಅಸ್ತಮಾನ ಆಗಿದ್ರು ಗಾಯತ್ರಿ ಜಪ ಮಾಡುವಾಗ ಸೂರ್ಯನ ಜ್ಞಾಪಕ ಮಾಡ್ಕೋತೀವಿ ಈ ಜ್ಞಾಪಕ ಮಾಡ್ಕೊಳ್ಳೋದು ಅಷ್ಟೇ ಹೊರತು ಸೂರ್ಯನ ನೋಡ್ಕೊಂಡೇನ್ ಮಾಡ್ಬೇಕಾಗಿಲ್ಲ ಆಯ್ತಿನ ದೇವತೆಯಿಂದ ಅಸಹೈನಂ ಪ್ರತಿಹರ್ತ ಉಪಸಸಾದ ಪ್ರತಿಹರ್ತರ್ಯ ದೇವತಾ ಪ್ರತಿಹಾರಮನ್ವಾಯತ್ತ ತಾಂಚೇದ ವಿದ್ವಾನ್ ಪ್ರತಿಹರಿಷ್ಯಸಿ ಮೂರ್ಧಾದೇವಿ ಪ್ರತಿಷ್ಯತೀತಿ ಮಾ ಭಗವಾನ್ ಅಭೋಚತ್ ಕಥಮಾಸಾ ದೇವತೇತಿ ಅನ್ನಮಿತಿ ಹೋವಾಚ ಸರ್ವಾಣಿ ಹವಾಯಿಮಾನಿ ಭೂತಾನಿ ಅನ್ನಮೇವ ಪ್ರತಿಹರಮಾಣಾನಿ ಜೀವಂತಿ ಶೇಷಾ ದೇವತಾ ಪ್ರತಿಹಾರಮನ್ವಾಯತ್ತ ತಾಂಚೇದ ವಿದ್ವಾನ್ ಪ್ರತ್ಯಹರಿಷ್ಯಃ
ಮೂರ್ಧಾತೆ ವ್ಯಪದಿಶ್ಯ ತಥೋಕ್ತಸ್ಯ ಮಯೇತಿ ತಥೋಕ್ತಸ್ಯ ಮಯೇತಿ. सर्वाणि हवारण्यानि भूतानि अन्नमेव प्रतिहरमाणानि जीवन्ति सैषा देवता प्रतिमानमुद्वायत्ता तान्येतान् प्रत्यहरिष्यः ओर्धादे व्यपदिश्यते तस्य मयेति अथ ह एनं प्रतिहर्ता उपससाद प्रतिहर्तः या देवता प्रतिहारम् अन्वायत्ता तां चेत् अविद्वान् प्रतिहरिष्यसि मूर्धा ते विपतिष्यति इति मा भगवान् अवोचत् कतमा सा देवता इति अन्नम् इति ह उवाच सर्वाणि ह वा इमानि भूतानि अन्नम् एव प्रतिहरमाणानि जीवन्ति सा एषा देवता प्रतिहारम् अन्वायत्ता तां चेत् अविद्वान् प्रत्यहरिष्यः मूर्धा ते व्यपतिष्यत् तथा उक्तस्य मया इति तथा उक्तस्य मया इति. ಆಮೇಲೆ ಪ್ರತಿಹರ್ತ ಎಂಬ ಋತ್ವಿಜನು ಬೆಳೆಸಾಲಿಗೆ ಬಂದ. ಪೂಜ್ಯರೇ, ಪ್ರತಿಹರ್ತೃವೇ ಯಾವ ದೇವತೆಯು ನಿನ್ನ ಪ್ರತಿಹಾರ ಅನ್ನೋದು ಅವನ ಗಾನದ ವಿಶೇಷವೇ. ಒಬ್ಬ ಋತ್ವಿಜ ಗಾನ ಮಾಡೋದು ಪ್ರತಿಹಾರ. ಉದ್ಗಾತರು ಗಾನ ಮಾಡೋದು ಉದ್ಗೀತ, ಪ್ರಸ್ತೋತರು ಗಾನ ಮಾಡೋದು ಪ್ರಸ್ತಾವ. ಆ ಋತ್ವಿಜರು ಯಾವ ಗಾನ ಮಾಡ್ತಾರೋ ಅದಕ್ಕೆ ಆ ಹೆಸರು. ಪ್ರಸ್ತೋತರು ಗಾನ ಮಾಡುವುದು ಪ್ರಸ್ತಾವ, ಉದ್ಗಾತರು ಗಾನ ಮಾಡುವುದು ಉದ್ಗೀತ, ಪ್ರತಿಹರ್ತರು ಗಾನ ಮಾಡೋದು ಪ್ರತಿಹಾರ. ಆ ಪ್ರತಿಹಾರ ಅನ್ನುವಂತಹ ಗಾನವನ್ನ ದೇವತೆ ಅನುಸರಿಸಿಕೊಂಡಿದೆ. ಅದನ್ನು ಅರಿಯದೆ ನೀನು ಮಾಡಿದ ಪಕ್ಷದಲ್ಲಿ ನಿನ್ನ ತಲೆ ಬಿದ್ದು ಹೋಗುತ್ತೆ ಎಂಬುದಾಗಿ ತಾವು ನನ್ನನ್ನು ಕುರಿತು ಹೇಳಿದ್ರಲ್ಲ ಪೂಜ್ಯರೇ, ಆ ದೇವತೆ ಯಾವುದು ಅಂತ ಕೇಳಿದ. ಅದಕ್ಕೆ ಅನ್ನ ಕಣಪ್ಪ, ಅದಕ್ಕೆ ದೇವತೆಯಿಂದ. ಇಲ್ಲಿ ಅನ್ನ ಅಂದ್ರೆ ಯಾವುದೋ ತಿನ್ನುವ ಅನ್ನುವ ವಿರಾಟ್ ಪುರುಷನು. ತಿನ್ನುವ ಅನ್ನ ಮಾಡಿದ್ದಾರೆ, ವಿರಾಟ್ ಪುರುಷನ ಮಾಡ್ಬೇಕಾಗಿತ್ತು. ಅದೇ ಪ್ರತಿಹರಮಾಣ ಅಂತ ತಗೊಂಡು ಹೋಗೋದು ಈ ಅಂತ ತಿನ್ನುವ ಅನ್ನವನ್ನೇ. ವಿರಾಟ್ ಪುರುಷನ್ ತಗೊಂಡು ಹೋಗಲ್ಲ, ಅಲ್ಲ ವಿರಾಟ್ ರೂಪವಾಗಿರೋ ಅನ್ನ ಮಾಡ್ಬೇಕಾಯ್ತು. ಅವತ್ತು ವಿರಾಟ್ ಅನ್ನೋದು ಎಲ್ಲ ಅನ್ನಕ್ಕೂ ಸೇರ್ಕೊಂಡು ಬರುತ್ತೆ. ತಗೊಂಡು ಹೋಗುದು ಬರೋದು ಅನ್ನ ನಾವು ಮನುಷ್ಯ ತಿನ್ನೋದು ಮಾತ್ರ ಆಗ್ಬಿಡುತ್ತೆ. ಎಲ್ಲಾ ಸಮಷ್ಟಿ ಅನ್ನವೂ ಅದಕ್ಕೆ ಅನ್ನಂ ವಿರಾಟ್. ಆದ್ರಿಂದ ಅವನೇ ಇದಕ್ಕೆ ದೇವತೆ ಎಂಬುದಾಗಿ ತಿಳ್ಕೋಬೇಕು. ಅನ್ನವನ್ನೇ ಎಲ್ಲಾ ಭೂತಗಳು ತೆಗೆದುಕೊಂಡು ಬರ್ತಾ ಇದ್ದಾರೆ, ಅದರ ಸುದ್ದಿ ಬಿದ್ದುಕೊಂಡಿದ್ದಾರೆ. ಆ ಈ ದೇವತೆಯು ಪ್ರತಿಹಾರ ಅನ್ನುವಂತಹ ಭಕ್ತಿಯನ್ನ ಸೇರ್ಕೊಂಡಿದೆ. ಅದನ್ನು ಅರಿಯದೆ ನೀನು ಪ್ರತಿಹಾರ ಮಾಡಿದ ಪಕ್ಷದಲ್ಲಿ ನಿನ್ನ ತಲೆ ಬಿದ್ದು ಹೋಗ್ತಿತ್ತು ಅಂತ ಹೇಳಿ ನಾನು ಹೇಳಿದ್ದು ಅಂತಂದ. ಇದಕ್ಕೆ ಮತ್ತೆ ತಥೋಕ್ತ ಸಮಯ ಇನ್ನೊಂದ್ಸಲ ಹೇಳಿದ್ದೆ. ಇಲ್ಲಿ ಈ ಖಂಡ ಮುಗಿಯಿತು, ಈ ಉಪವಾಸದ ಮುಗಿಯಿತು ಅಂತ ಹೇಳಕ್ಕೆ ಏನಿದೆಯಲ್ಲ. ಏವಮೇವ ಅಸಹ ಏನಂ ಪ್ರತಿಹರ್ತ ಉಪಸಸಾದ ಕಥಮಾಸಾ ದೇವತಾ ಪ್ರತಿಹಾರ ಬನ್ವಾಯತ್ತ ಇತಿ ಪೃಷ್ಟಃ ಅನ್ನಮಿತಿ ಹೋವಾಚ. ಈ ರೀತಿಯಾಗಿಯೇ ಆಮೇಲೆ ಪ್ರತಿಹರ್ತೃ ಎಂಬ ಋತ್ವಿಜನು ಬಳಿ ಸಾರಿದವನಾಗಿ ಯಾವುದಪ್ಪ ಆ ದೇವತೆ ಪ್ರತಿಹಾರವನ್ನ ಅನುಸರಿಸ್ಕೊಂಡ್ ಬಂದಿದೆ ಎಂಬುದಾಗಿ ಈ ರೀತಿ ಕೇಳೋಣ. ಅದಕ್ಕೆ ಅನ್ನವೇ ಆ ದೇವತೆ ಎಂಬುದಾಗಿ ಉತ್ಸಾಹ ಕೊಟ್ಟಿರ್ತಾರೆ. ಅನ್ನಂ ದೇವತಾ, ಅನ್ನವೇ ಅದಕ್ಕೆ ದೇವತೆ. ಸರ್ವಾಣಿ ಹವಾ ಇಮಾನಿ ಭೂತಾನಿ ಅನ್ನಮೇವ ಆತ್ಮಾನಂ ಪ್ರತಿ ಸರ್ವತಃ ಪ್ರತಿಹರಮಾಣಾನಿ ಜೀವಂತೆ. ಎಲ್ಲಾ ಭೂತಗಳು ತಮ್ಮ ಹತ್ರಕ್ಕೆ ಬರುವಂತಹ ಅನ್ನಗಳನ್ನ ಕಂಡು ತಗೊಂಡು ಬರ್ಕೊಂಡು ಅದರಲ್ಲೇ ಬದುಕೊಂಡಿದ್ದಾರೆ. ಏನ್ ತಿನ್ನು, ರೊಟ್ಟಿ ತಂದುಕೊಟ್ರೆ, ಇಡ್ಲಿ ತಂದುಕೊಟ್ರೆ, ಚಪಾತಿ ಇಲ್ಲ ಅನ್ನ ಸಾರು, ಹುಳಿ ಮೆಣಸಿಗೆ ಪಲ್ಯ ಕೊಟ್ರೆ, ಇಲ್ಲ ಬೇರೆ ಬೇರೆ ಭಕ್ಷ್ಯ ಭೋಜ್ಯಾದಿಗಳು, ಸ್ವೀಟ್ಗಳು ಅಥವಾ ಹಣ್ಣು ಹಂಪಲುಗಳು ಏನೇನೇನೇನು ತಗೊಂಡ್ಬರ್ತಾರೋ ತಂದಂತಹ ಅನ್ನಗಳನ್ನೆಲ್ಲ ಬದುಕೊಂಡಿದ್ದಾರೆ.
ಅನ್ನವೇ ಬದುಕೋ ಕಾರಣ, ಸ್ಥಿತಿಗೆ ಕಾರಣ. ಅನ್ನವಿಲ್ಲ ಅಂದ್ರೆ ಗೊಟಕ್ಕು. ಬರೀ ಅನ್ನ ಇಲ್ಲ ಅಲ್ಲ, ಅನ್ನ ಚೆನ್ನಾಗಿ ಹಿಡಿಯೋದೇ ಊಟ ಮಾಡಲ್ಲ. ಸಾರು ಚೆನ್ನಾಗಿಲ್ಲ, ತೊಗೊ ಚೆನ್ನಾಗಿರ್ಲಿಲ್ಲ, ಸಪ್ಪೆ ಆಗಿತ್ತು, ಉಪ್ಪೆಲ್ಲ ಚಟ್ನಿ ಮಾಡಿದ ಊಟ ಮಾಡಿ. ಈ ದೇವತೆಯು ಆ ಅನ್ನ ಅನ್ನುವ ದೇವತೆ ಈ ಪ್ರತಿಹಾರಕ್ಕೆ ಸೇರ್ಕೊಂಡಿದೆ. ಅನ್ನ ಅಂದ್ರೆ ವಿರಾಟ್ ಪುರುಷ, ವಿರಾಟ್ ಪುರುಷನು ಪ್ರತಿಹಾರ ಅನ್ನುವಂತಹ ಇದಕ್ಕೆ ಸೇರ್ಕೊಂಡಿದ್ದಾರೆ ಮಾಡ್ಬೇಕು. ಸರ್ವಾಣಿ ಹವಾಯಿಮಾನಿ ಭೂತಾನಿ, ಎಲ್ಲಾ ಭೂತಗಳು ಅನ್ನವನ್ನೇ ತಂಬಕ್ಕೆ ಬರ್ತಾ ಇರುವಂತಹ ವಿರಾಟ್ ರೂಪವಾದ ಅನ್ನವನ್ನೇ ತಿನ್ನುಕೊಂಡು ಬದುಕೊಂಡಿವೆ. ಶೇಷಾ ದೇವತಾ ಪ್ರತಿಶಬ್ದ ಸಾಮಾನ್ಯ ಪ್ರತಿಹಾರ ಭಕ್ತಿ ಮನ್ವಾಯಿತ. ಪ್ರತಿಹಾರ ಭಕ್ತಿ ಮನ್ವಾಯಿತ. ದೇವತಾ ಅಂತ ಹೇಳಿದ್ರಿಂದ ಈ ಅನ್ನ ಅಂದ್ರೆ ಅದಕ್ಕೆ ದೇವತೆ ವಿರಾಟ್ ಪುರುಷನೇ. ಆ ಪ್ರತಿಯ ಶಬ್ದ ಇದೆಯಲ್ಲ, ಪ್ರತಿಹಾರ ಆಗಲು ಪ್ರತಿ ಇದೆ, ಇದು ಋತ್ವಿಜನಲ್ಲೂ ಪ್ರತಿ ಇದೆ, ಪ್ರತಿಹರ್ತ, ಪ್ರತಿಹರ್ತ ಋತ್ವಿಜ. ಪ್ರತಿಹಾರ ಪ್ರತಿ ಇದೆ. ಪ್ರತಿ ಶಬ್ದ ಸಾಮಾನ್ಯದಿಂದ ಪ್ರತಿಹಾರ ಭಕ್ತಿಯನ್ನ ಈ ಅನ್ನ ದೇವತೆಯು ವಿರಾಟ್ ದೇವತೆಯು ಅನ್ನ ಪ್ರತಿಹಾರ ಭಕ್ತಿಯನ್ನು ಸೇರ್ಕೊಂಡಿದೆ. ಪ್ರತಿಹಾರ ಭಕ್ತಿಯಲ್ಲ ವಿರಾಟ್ ಪುರುಷ ಭಾವನೆ ಮಾಡ್ತಾ ಸಮಾನಮನ್ಯ ತಥೋಕ್ತಸ್ಯ ಮಯ ಇದೆ. ತಥೋಕ್ತಸ್ಯ ಮಯ ಎಂಬುದಕ್ಕೆ ಹಿಂದಿನಂತೆ ಆ ರೀತಿ ಹೇಳಿದಕ್ಕೆ ಆ ಅಭಿಪ್ರಾಯ ಕರೆಕ್ಟ್ ಮಾಡದೆ ಅಂತ. ಪ್ರಸ್ತಾವ ಉಜ್ಜೀತ ಪ್ರತಿಹಾರ ಭಕ್ತಿ ಪ್ರಾಣ ಆದಿತ್ಯ ಅನ್ನ ದೃಷ್ಟ್ಯಾ ಉಪಾಸೀತ ಇತಿ ಸಮುದಾಯಾರ್ಥ. ಸಮುದಾಯಾರ್ಥ ಅಂದ್ರೆ ಒಟ್ಟರ್ಥ. ಒಟ್ಟರ್ಥ ಏನು? ಪ್ರಸ್ತಾವ ಉಜ್ಜೀತ ಪ್ರತಿಹಾರ ಮೂರು ಭಕ್ತಿ ಇದೆಯಲ್ಲ, ಮೂರು ಭಕ್ತಿಗೆ ಒಂದಕ್ಕೆ ಪ್ರಾಣ, ಒಂದಕ್ಕೆ ಆದಿತ್ಯ, ಒಂದಕ್ಕೆ ಅನ್ನ. ಅನ್ನ ವಿರಾಟ್. ಆ ದೃಷ್ಟಿಯಿಂದ ಉಪಾಸನೆ ಮಾಡಬೇಕು ಎಂಬುದೇ ಇಲ್ಲಿನ ಒಟ್ಟರ್ಥ. ಇಲ್ಲಿ ತಾತ್ಪರ್ಯಾರ್ಥ ಒಂದು ಸುರಕ್ಷಿತ ಮಾಡ. ಹೇಳಿಮ್ಮ. ಪ್ರತಿಹಾರ ಅನ್ನೋದಕ್ಕೆ ಗೊತ್ತಾಗ್ಲಿಲ್ಲ ಗುರುಗಳೇ. ಪ್ರತಿದೆ ಒಬ್ಬೊಬ್ಬರು ಕೂತು ತಗೊಂಬರೋದು ಅಂತ. ಹರತಿ ಹರಣ ಪ್ರತಿಹಾರ ತಂತಂದು ನಿಮಗೆ ತಗೊಳ್ಳಿ ಅನ್ನನ ಅಂತ ಹೇಳಿ ಅವರವ್ರಿಗೆ ಬೇಕಾದ ಅನ್ನನ ಅವರವ್ರು ತಂತಂದು ಕೊಡ್ತಾರಲ್ಲ, ಪ್ರತಿ ಹರಂತಿ ಅವರನ್ನು ಕುರಿತು ತಗೊಂಬರೋದು ಅಂತ ಪ್ರತಿಹಾರ ಅಂದ್ರೆ. ಅವರವರನ್ನು ಕೂತು ತಗೊಂಬರೋದಕ್ಕೆ ಪ್ರತಿಹಾರ ಅಂತಾರೆ. ಅದೊಂದು ಸಾಂವೇದದಲ್ಲಿ ಅದೊಂದು ಭಕ್ತಿಯೂ ಹೌದು. ಒಬ್ಬ ಪ್ರತಿಹರ್ತ ಅಂತ ಋತ್ವಿಜ ಒಂದು ಮಂತ್ರವನ್ನು ಗಾನ ಮಾಡ್ತಾನೆ. ಆ ಗಾನ ಮಾಡೋ ಮಂತ್ರಕ್ಕೆ ಪ್ರತಿಹಾರ ಅಂತ ಹೆಸರು. ಋತ್ವಿಜ ಅವನು. ಆ ಉದ್ಗಾತ್ರ ಗಣದಲ್ಲಿ ಉದ್ಗಾತರು, ಪ್ರಸ್ತೋತರು, ಪ್ರತಿಹರ್ತ ಅಂತ ಒಬ್ಬ ಋತ್ವಿಜ. ಪ್ರತಿಹರ್ತರು ಮಾಡುವ ಅವ್ರ ಹೆಸರು ಪ್ರತಿಹರ್ತ ಅಂತ. ಅವನು ಮಾಡುವ ಒಂದು ಗಾನದ ವಿಶೇಷಕ್ಕೆ ಪ್ರತಿಹಾರ ಅಂತಾರೆ. ಪ್ರತಿಹಾರ ಅಂತ ಸಂಜ್ಞೆ. ಅಲ್ಲಿ ಸಂಜ್ಞೆ. ಅಲ್ಲಿ ಇಲ್ಲಿ ಅನ್ನ ಪ್ರತಿಹಾರ ಅನ್ನ ತಗೊಂಡ್ಬರ್ತಾರೆ ಅಂತ. ಅಲ್ಲಿ ಅವ್ನು ಮಾಡೋ ಮಂತ್ರ ಪ್ರತಿಹಾರ ಸಂಜ್ಞೆ. ಅದು ಪ್ರಾಣಾದಿ ಆಪತ್ತಿ ಕಮಲ ಸಮೃದ್ಧಿರ್ವಾ ಫಲಮಿತಿ. ಇದಕ್ಕೇನ್ ಫಲ? ಪ್ರಾಣ ದೇವತೆಯಲ್ಲಿ ಒಂದಾಗೋದು, ಆದಿತ್ಯ ದೇವತೆಯಲ್ಲಿ ಒಂದಾಗೋದು, ವಿರಾಟ್ ಪುರುಷನಲ್ಲಿ ಒಂದಾಗೋದು ಅನ್ನೋದೇ ಇದರ ಫಲ. ಅಥವಾ ಇನ್ನೊಂದು ಕರ್ಮ ಸಮೃದ್ಧಿ ಆಗೋದು, ತಾವು ಮಾಡ್ತಾ ಇರೋ ಕರ್ಮ ವೀರ್ಯವತ್ತರವಾಗೋದು ಅನ್ನೋದು ಇದಕ್ಕೆ ಫಲವಾಗತ್ತೆ ಅಂತ ಒಟ್ಟು. 9 ಗಂಟೆ ಆಯ್ತು. ಓಂ ಆಪ್ಯಾಯಂತ ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಷ್ ಜೈದಿ ಬರಲ್ವಾ? ಇಂದ್ರಿಯಾಣಿ ಚ ಸರ್ವಾಣಿ ತ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ಆಯ್ತಾ ಮನೆ ನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ಮ್ಯ ಉಪನಿಷತ್ಸು ಸರ್ಮಾಃ ತೇ ಮಯಿ ಸಂತು ಓಂ ಶಾಂತಿ ಶಾಂತಿ.